ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ತಮ್ಮನೇಲಿ ನೋಡಿರ್ತೀರಾ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಎಸ್, ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಹಾಗೆ ನನ್ನ ಡೆಲಿವರಿ ಸ್ಟೋರಿನ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಲೈಕ್ ಎಲ್ಲ ಪ್ರೆಗ್ನೆಂಟ್ ವುಮೆನ್ಗೆಲ್ಲ ಕ್ಯೂರಿಯಾಸಿಟಿ ಇದ್ದಿರುತ್ತೆ, ಡೆಲಿವರಿ ಸ್ಟೋರಿ ಹೇಗೆ, ಡೆಲಿವರಿ ಎಲ್ಲ ಹೇಗಿರುತ್ತೆ, ಪ್ರೆಗ್ನೆನ್ಸ್ ಜರ್ನಿ ಹೇಗೆ ಅಂತ. ನನಗೆ ಆ ಥರ ಕ್ಯೂರಿಯಾಸಿಟಿ ಇದ್ದಾಗ ನಾನು ಕೂಡ ಯೂಟ್ಯೂಬ್ನ ಓಪನ್ ಮಾಡಿ ಬೇರೆ ಮಾಡೋ ವ್ಲಾಗ್ಸ್ನ ನೋಡ್ತಾ ಇದ್ದೆ. ಹಾಗೆ ಡೆಲಿವರಿ ಟಿಪ್ಸ್ನೆಲ್ಲ ಆ್ಯಂಡ್ ಪ್ರೆಗ್ನೆನ್ಸಿ ಟಿಪ್ಸ್ನೆಲ್ಲ ನೋಡ್ತಾ ಇದ್ದೆ. ಅದೇ ಥರ ಕ್ಯೂರಿಯಾಸಿಟಿಲಿ ಆ್ಯಂಡ್ ನನಗಾಗಿರೋ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಡ್ರ್ಯಾಗ್ ಮಾಡೋದು ಬೇಡ, ಪಾಯಿಂಟ್ಸ್ ಮೇನ್ ಪಾಯಿಂಟ್ಸ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಓಕೆ, ಲೆಟ್ ಸ್ಟಾರ್ಟ್. ನಾನು ಪ್ರೆಗ್ನೆಂಟ್ ಆಗಿದ್ದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಯಾವಾಗ 1 ಮಂತ್ ಆಗಿ 2 ವೀಕ್ಸ್ ಆಗಿತ್ತು ನಾನು ಪ್ರೆಗ್ನೆಂಟ್ ಆಗಿದ್ದು. ಜಾಸ್ತಿ ವಾಮಿಟಿಂಗ್ ಥರ ಆಗ್ತಾಯಿತ್ತು. ಅಮ್ಮಂಗೆ ಹೇಳಿದೆ, ಈ ಥರ ವಾಮಿಟ್ ಆಗ್ತಾಯಿದೆ ಅಮ್ಮ, ಏನು ಊಟ ಸೇರ್ತಾ ಇಲ್ಲ ಅಂತ. ಅವ್ರು ಹೇಳಿದ್ರು ಗ್ಯಾಸ್ಟ್ರಿಕ್ ಆಗಿರ್ಬೇಕು ನಿನಗೆ ಅಂತೇಳಿ ಗ್ಯಾಸ್ಟ್ರಿಕ್ ಸಿರಪ್ ಎಷ್ಟು ಕುಡಿಸಿದ್ದಾರೆ ಗೊತ್ತಾ ನಮ್ಮಮ್ಮ. ಆಮೇಲೆ ಮತ್ತೆ ವಾಮಿಟ್ ನನಗೆ ತಡೆಯೋಕ್ಕೆ ಆಗಲಿಲ್ಲ. ನನ್ನ ಪಿರಿಯಡ್ ಕೂಡ ಮಿಸ್ ಆಗಿತ್ತಲ್ಲ. ಸೊ ನಮ್ಮ ಅಕ್ಕ ಇದ್ದಾರೆ, ನಮ್ಮ ಅಕ್ಕಂಗೆ ಕಾಲ್ ಮಾಡಿ ನಾನು ನಮ್ಮಮ್ಮ ಕೇಳಿದ್ವಿ, ಈ ಥರ ಪಿರಿಯಡ್ ಮಿಸ್ ಆಗಿದೆ ಏನು ಅಂತ. ಅವರು ಕೂಡ ಪ್ರೆಗ್ನೆಂಟ್ ಇದ್ದರು ಅವಾಗ. ಕಾಲ್ ಮಾಡಿ ಹೇಳಿದ್ಕೆ ಅವರು ಒಂದ್ಸತಿ ಕನ್ಫರ್ಮ್ಗೆ ಪ್ರೆಗ್ನೆಂಟ್ ಕಿಟ್ ಬರುತ್ತಲ್ಲ, ಪ್ರೆಗ್ನೆನ್ಸಿ ಕಿಟ್ಟು, ಅದ್ರಲ್ಲಿ ಚೆಕ್ ಮಾಡ್ಕೊಂಡು ನೋಡೋಣ, ಪಿರಿಯಡ್ ಕೂಡ ಮಿಸ್ ಆಗಿದೆ ಅಂತ ಹೇಳ್ತಾ ಇದೆಯಲ್ಲ, ಚೆಕ್ ಮಾಡ್ಕೊ ಅಂತ ಹೇಳಿದ್ರು. ಸೊ ಹೋಗ್ಬಿಟ್ಟು ನಾನು ವಾಕಬಲ್ ನಡ್ಕೊಂಡೇ ಹೋಗಿದ್ದೀನಿ ತೊಗೊಂಬರೋಕ್ಕೆ ಕಿಟ್ನೆಲ್ಲ. ತುಂಬ ದೂರನೇ ಇತ್ತು ಮೆಡಿಕಲ್ಲು. ಹೋಗಿ ತೊಗೊಂಬಂದು ಚೆಕ್ ಮಾಡಿದಾಗ 2 ರೆಡ್ ಲೈನ್, ಎಷ್ಟು ಡಾರ್ಕ್ ರೆಡ್ ಲೈನ್ ಬಂದಿತ್ತು ಅಂದರೆ ನನಗೆ ನಮ್ಮಮ್ಮಗೆ ಶಾಕು, ಇಷ್ಟು ಬೇಗ ಅಂತ ಫುಲ್ ಶಾಕ್ ಆಗಿ. ಎಲ್ಲ ಫ್ಯಾಮಿಲಿಲೂ ಗೊತ್ತಿರುತ್ತಲ್ಲ, ಒಂದು ಪ್ರೆಗ್ನೆಂಟ್ ಆಯಿತು ಅಂದರೆ ಎಲ್ಲರಿಗೂ ಅಳು ಬಂದೇ ಬರುತ್ತೆ. ಹಾಗೆ ನಾನು, ನಮ್ಮಮ್ಮ, ನನ್ನ ಹಸ್ಬೆಂಡ್ ಎಲ್ಲ ಹತ್ಬಿಟ್ವಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ನನ್ನ ಜೊತೆಗೆ ಇರಲಿಲ್ಲ ಆವಾಗ. ಅವ್ರಿಗೆ ಕಾಲ್ ಮಾಡಿ ಹೇಳಿದೆ ಈ ಥರ ಆಗಿದೆ ಅಂತ. ಅವ್ರು ಫುಲ್ ಶಾಕ್ ಆಗಿಬಿಟ್ರು, ಇಷ್ಟು ಬೇಗ ನಿಜನಾ ಅಂತೆಲ್ಲ. ಆ್ಯಂಡ್ ನಾನು ಹೇಳಿದೆ, ಇನ್ನೂ ಕನ್ಫರ್ಮ್ ಇಲ್ಲ, ಹೋಪ್ ಇಟ್ಕೊಂಬೇಡ, ಇದೆಲ್ಲ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ತೋರಿಸಿದೆ ಕಿಟ್ಟಲಲ್ಲಿ. ಒನ್ಸ್ ಹಾಸ್ಪಿಟಲ್ ವಿಸಿಟ್ ಮಾಡೋಣ, ಒಂದ್ಸತಿ ಚೆಕಪ್ ಮಾಡ್ಸೋಣ ಹಾಸ್ಪಿಟಲಲ್ಲಿ ಅಂತೇಳಿ. ಸರಿ ಅಂತೇಳಿ ನಾನು, ನನ್ನ ಹಸ್ಬೆಂಡು ಮತ್ತು ನಮ್ಮಮ್ಮ 3 ಜನ ಹೋದ್ವಿ. ಗೊತ್ತಿರೋ ಡಾಕ್ಟರೇನೆ, ವನಜಾ ಡಾಕ್ಟರ್ ಅಂತ. ತುಂಬ ಚೆನ್ನಾಗಿ ನೋಡ್ತಾರೆ. ನಮಗಂತೂ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ ನಮ್ಮ ಫ್ಯಾಮಿಲಿಗೆ ಒಂದು ಚೆಕಪ್ಗಾಗಲಿ ಏನಾರಾಗಲಿ. ಅವ್ರದ್ದು ಶಿವಮ್ ಹಾಸ್ಪಿಟಲ್ ಅಂತ, ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಶಿವಮ್ ಹಾಸ್ಪಿಟಲ್, ಬಸವೇಶ್ವರ ನಗರಲ್ಲಿದೆ. ನಾವು ರೆಗ್ಯುಲರಾಗಿ ನಮ್ಮ ಪ್ರೆಗ್ನೆಂಟ್ ಜರ್ನಿ ಎಲ್ಲ ನಾವು ಹಾಸ್ಪಿಟ್ಲಲ್ಲೇ, ಆ ಹಾಸ್ಪಿಟ್ಲಲ್ಲೇ ನಾನು ತೋರಿಸಿರೋದು. ಆ್ಯಂಡ್ ಡೆಲಿವರಿ ಕೂಡ ನಾನು ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಂಡಿರೋದು. ಸೊ ಚೆಕಪ್ಗಂತ ಹೋದ್ವಿ. ಆವಾಗ ಚೆಕ್ ಮಾಡಿದ್ರು. 1 ಮಂತ್, ನಮಗೆ ಗೊತ್ತಿಲ್ಲ 6 ವೀಕ್ಸ್ ಆಗಿದೆ ಅಂದರೆ. 1 ಮಂತ್ ಆಗಿ 2 ವೀಕ್ಸ್ ಆಗಿತ್ತು. ಸೊ 6 ವೀಕ್ಸ್ ಪ್ಲಸ್ 4 ಡೇಸ್ ಅಂತ ಹೇಳಿದ್ರು. ಫುಲ್ ಶಾಕ್ ಆಗೋಯ್ತು. ಆ್ಯಂಡ್ ನನ್ನ ಹಸ್ಬೆಂಡ್ನ ಕರೆದ್ಬಿಟ್ಟು ತೋರಿಸಿದ್ರು, ನೋಡಿ ಅಲ್ಲಿ ಆ ಮಗು ಹಾರ್ಟ್ ಬೀಟ್ ಕಾಣಿಸ್ತಿದ್ಯಾ ನಿಮಗೆ ಅಂತೆಲ್ಲ ತೋರಿಸಿದ್ರು. ಫುಲ್ ಶಾಕ್ ಆಗೋಯ್ತು ನನ್ನ ಹಸ್ಬೆಂಡಿಗೆ. ಅಲ್ಲೇ ಅವನು ಹತ್ಬಿಟ್ಟ. ಇಷ್ಟು ಬೇಗ ಗೊತ್ತೇ ಇರಲಿಲ್ಲ ಇಷ್ಟು ಬೇಗ ಮಗು ಆಗುತ್ತೆ ಅಂತ ಎಲ್ಲ ಹೇಳಿ. ಸೊ ಸರಿ ಅಂತ ಇದು ಮಾಡಿ ಹಾಸ್ಪಿಟ್ಲಿಂದ ಮನೆಗೆ ಬಂದ್ವಿ. ನನ್ನ ಹಸ್ಬೆಂಡ್ ಅಂತೂ, ನನ್ನ ಅಮ್ಮ ನನಗೆ ಹೆಂಗೆ ಕೇರ್ ಮಾಡ್ತಾರೋ ಹಾಗೆ ಅವರೂ ಅಷ್ಟೇ. ಎಷ್ಟು ಕೇರ್ ಮಾಡಿದ್ದಾರೆ ಅಂದರೆ ನನಗೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಕೇರ್ ಮಾಡಿದ್ದಾರೆ. ನಾನು ಪುಣ್ಯ ಅಂತಲೇ ಹೇಳ್ಬೋದು ಅಂತ ಹಸ್ಬೆಂಡ್ ನಂಗೆ ಸಿಗೋದಕ್ಕೆ. ನಮ್ಮ ಅಪ್ಪ ಅಮ್ಮ ಎಷ್ಟು ಕೇರ್ ಮಾಡ್ತಾರೋ ಅವರು ಕೂಡ ಈಗಲೂ ಅಷ್ಟೇ. ನನ್ನ ಮಗುವಾಗಿ ಒಂದು ತಾಯಿ ಆಗಿದ್ದೀನಿ, ಈಗಲೂ ಅಷ್ಟೇ. ಅವ್ರು ಅಷ್ಟೇ ಕೇರ್ ಮಾಡ್ತಾರೆ ನನ್ನ. ನಮ್ಮ ಅಪ್ಪ ಅಮ್ಮ ಥರನೇ ಅವರು ನೋಡ್ಕೊಳ್ಳೋದು ಈಗಲೂ. ಆ್ಯಂಡ್ ಪ್ರೆಗ್ನೆಂಟ್ ಇದ್ದಾಗಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಅಮ್ಮಗಿಂತ ಇನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಪ್ರತಿಯೊಂದು ಫ್ರೂಟ್ಸ್ ಆಗಲಿ, ಒಂದು ಮಗುಗೆ ಎಷ್ಟು ಕೇರ್ ಮಾಡ್ತಾರೆ ತಾಯಿ, ಅದೇ ಥರ ಅವರು ನನ್ನ ಅಷ್ಟು ಕೇರ್ ಮಾಡಿದರು. ಅದಕ್ಕೊಂದು ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಪುಣ್ಯನೇ ಮಾಡಿದೆ ಅನಿಸುತ್ತೆ ನಾನು ಮದುವೆ ಆಗಿರೋದು. ಸರಿ, ಅದೆಲ್ಲ ಓಕೆ ಅಪಾರ್ಟ್. ಆಮೇಲೆ NT ಸ್ಕ್ಯಾನ್ ಎಲ್ಲ ಮಾಡಬೇಕು ಅಂತ ಹೇಳಿದ್ರು ಫುಲ್. ಯಾಕೆಂದರೆ ಇದು ಫಸ್ಟ್ ಟೈಮ್ ನನಗೆ ಆಗ್ತಿರೋ ಎಕ್ಸ್ಪೀರಿಯನ್ಸ್. ಫಸ್ಟ್ನೇ ಮಗು ಕೂಡ, ಇನ್ನು 2ನೇ ಮಗು ಥರ ಏನು ಅಷ್ಟೇನಿಲ್ಲ. ಫಸ್ಟ್ ಮಗು ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಬ್ಲಡ್ ಟೆಸ್ಟ್ ಎಲ್ಲ ಫಸ್ಟ್ ನಾನು ಕೊಡ್ತಾಯಿದ್ದೆ. ಒಂದು ಬ್ಲಡ್ ಟೆಸ್ಟ್ ಪ್ಲಸ್ ಬ್ಲಡ್ ಚೆಕಪ್ ಕೂಡ ನಾನು ಮಾಡಿಸಿಲ್ಲ. ಹಾಸ್ಪಿಟಲ್ಗೆ ನಾನು ಹೋಗಿಲ್ಲ. ಅಷ್ಟು ಫೀವರ್ ಕೂಡ ಬಂದರೂ ನಾನು ಒಂದು ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಫೀವರ್ ಎಲ್ಲ ಕಮ್ಮಿ ಆಗಿದ್ದು. ಹಾಸ್ಪಿಟಲೇ ನೋಡಿರಲಿಲ್ಲ, ಒಂದು ಇಂಜೆಕ್ಷನ್ಸ್ ಆಗಲಿ ಅಷ್ಟು ಚೆಕಪ್ ನಾನು ಮಾಡಿಸ್ಕೊಂಡೇ ಇರಲಿಲ್ಲ. ಪಾಪುಗೋಸ್ಕರ ಅಲ್ವಾ ಬ್ಲಡ್ ಟೆಸ್ಟ್ ಎಲ್ಲ ತೊಗೊಂಡ್ರು. ಆಮೇಲೆ
ಅವ್ರು ಕೇಳಿದ್ರು ರಿಲೇಟಿವ್ಸ್ ದೂರನ ಹತ್ರ ರಿಲೇಟಿವ್ಸ್ ಅಂತ, ದೂರ ರಿಲೇಟಿವ್ಸ್ ಅಂತ ಹೇಳಿದ್ವಿ. ಸರಿ ಅಂತ ಹೇಳಿ ಚೆಕಪ್ಪಲ್ಲಿ NT ಸ್ಕ್ಯಾನಲ್ಲಿ ಏನೂ ಬರಲಿಲ್ಲ, ನಾರ್ಮಲ್ ಬಂತು. ಆಮೇಲೆ ಅನೋಮಲಿ ಸ್ಕ್ಯಾನ್ ಮಾಡ್ತಾರೆ. ಅನೋಮಲಿ ಸ್ಕ್ಯಾನಲ್ಲಿ ಕೂಡ ನಾರ್ಮಲ್ ಆಗಿತ್ತು. ಆರ್ಗನ್ಸ್ ಎಲ್ಲ ಮಗುದು ಚೆನ್ನಾಗೇ ಇತ್ತು, ಹಾರ್ಟ್ ಎಲ್ಲ ಗ್ರೋತ್ ಆಗ್ತಾಯಿತ್ತು, ಕಿಡ್ನಿ ಎಲ್ಲ. ಸೊ ನೆಕ್ಸ್ಟು ಗ್ರೋತ್ ಸ್ಕ್ಯಾನ್, ಅದರಲ್ಲೂ ಕೂಡ ಚೆನ್ನಾಗೇ ಇತ್ತು. ಗ್ರೋತ್ ಸ್ಕ್ಯಾನ್ ಎಲ್ಲ ಚೆನ್ನಾಗೇ ಬಂದಿತ್ತು. ಮೆಟರ್ನಿಟಿ ಫೋಟೋಶೂಟ್ ಎಲ್ಲರಿಗೂ ಆಸೆ ಇದ್ದಿರುತ್ತೆ, ಮೆಟರ್ನಿಟಿ ಫೋಟೋಶೂಟ್ ಮಾಡಿಸೋಣ ಅಂತೇಳಿ ಮೆಟರ್ನಿಟಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಬಸ್ರಿ ಬಯಕೆ ಅಂತ ಹೇಳ್ತಾರಲ್ಲ, ಅದು ನನಗೆ ನಾನ್ ವೆಜ್ ಮುಂಚೆನೂ ಇಷ್ಟ ಆಗ್ತಿತ್ತು. ನಾನು ಬಸ್ರಲ್ಲಿ ಇರ್ಬೇಕಾದ್ರೂ ನಾನ್ ವೆಜ್ಜಿಗೆ ಜಾಸ್ತಿ ಕ್ರೇವಿಂಗ್ಸ್. ಅದು ಚಿಕನ್, ಮಟನ್ ನಾನು ಅಷ್ಟು ಲೈಕೇ ಮಾಡ್ತಾ ಇರಲಿಲ್ಲ. ಮಟನ್ ಜಾಸ್ತಿ ತಿಂತಾ ಇದ್ದೆ, ಮಟನ್ ಚಿಕನ್ ಸಖತ್ ತಿಂತಾ ಇದ್ದೆ. ಆಮೇಲೆ ಅವಾಗ ಏನೋ ಗೊತ್ತಿಲ್ಲ, ಮೆಟರ್ನಿಟಿ ಫೋಟೋಶೂಟ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಪೂರಿ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಹೋಟೆಲ್ಗೆ ಹೋಗ್ಬಿಟ್ಟು ಪೂರಿ ಎಲ್ಲ ತಿಂದು ಮನೆಗೆ ಬಂದು 1 ಡೇ ಆಗಿತ್ತು. ನೆಕ್ಸ್ಟ್ ಅಲರ್ಜಿ, ಆಯಿಲ್ ಇನ್ಫೆಕ್ಷನ್ ಆಗಿತ್ತು ಅನ್ಕೋತೀನಿ. ಪೂರಿ ಅಲ್ವಾ, ಆಯಿಲ್ ಜಾಸ್ತಿ, ಇನ್ಫೆಕ್ಷನ್ಸ್ ಫುಲ್ಲು ಕೈಗೆಲ್ಲ ಇನ್ಫೆಕ್ಷನ್, ಎಷ್ಟು ಇನ್ಫೆಕ್ಷನ್ಸ್ ಆಗಿಬಿಟ್ಟಿತ್ತು ಅಂತ ಅಂದರೆ ನನಗಂತೂ. ಆಮೇಲೆ ಆಗಲೇ ಇಲ್ಲ, ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆದಾಗ ಹೇಳಿದ್ರು ಈ ಥರ ಎಲ್ಲ ಇನ್ಫೆಕ್ಷನ್ಸ್ ಆಗಿದೆ, 1 ಡೇ ನೀವು ಇಲ್ಲಿ ಅಡ್ಮಿಟ್ ಆಗಬೇಕು, ಆಂಟಿಬಯೋಟಿಕ್ ಇನ್ಫೆಕ್ಷನ್ಸ್ ಇಂಜೆಕ್ಷನ್ಸ್ ಎಲ್ಲ ಹಾಕಬೇಕು ಅಂತ. ಸರಿ ಅಂತೇಳಿ 1 ಡೇ ಅಲ್ಲೇ ಅಡ್ಮಿಟ್ ಆಗಿದ್ದೆ. ನನಗಂತೂ ವಾಮಿಟಿಂಗ್ ಅಂತೂ ನಿಂತೇ ಇಲ್ಲ. ಒಂದು 3 ಮಂತ್ಸ್ ಎಂಡಲ್ಲಿ ನಿಂತ್ಕೊಂಡು ಅಷ್ಟು ವಾಮಿಟ್ ಏನೇ ತಿಂದ್ರೂ ಜಾಸ್ತಿ ವಾಮಿಟ್ ಆಗ್ತಾಯಿತ್ತು. 3 ಮಂತ್ಸ್ವರೆಗೂ ಸಖತ್ ವಾಮಿಟ್ ಆಗ್ತಾಯಿತ್ತು. ಆ್ಯಂಡ್ ಐರನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಎಲ್ಲ ತೊಗೋತಿದ್ದೆ. ಅದು ಮೇನ್ ಇಂಪಾರ್ಟೆಂಟ್, ತೊಗೊಳ್ಳೇಬೇಕು ಐರನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಎಲ್ಲ. ಸೊ ಅದು ಒಂದು ಬಿಸ್ಕೆಟ್ ಕೂಡ ಕೊಡೋರು ಮಗುದು ಬ್ರೈನ್ ಡೆವಲಪ್ಮೆಂಟ್ ಆಗೋದಕ್ಕೆ, ಆ್ಯಂಡ್ ಅದೆಲ್ಲ ಟ್ಯಾಬ್ಲೆಟ್ಸ್ ಇತ್ತು. ಆ್ಯಂಡ್ ಬಿಸ್ಕೆಟ್ಸ್ ಕೂಡ ಇತ್ತು. ಅದೆಲ್ಲ ತಿನ್ನೋಕ್ಕೆ ಅವಾಗ ಇದು ಮಾಡ್ತಿದ್ದಾರೆ, ಯಾರು ತಿಂತಾರೆ, ಯಾರು ಮಾತ್ರೆ ತೊಗೋತಾರೆ ಅಂತೆಲ್ಲ. ಬಟ್ ಇವಾಗ ಆ ಮೂಮೆಂಟ್ಸ್ನೆಲ್ಲ ಮಿಸ್ ಮಾಡ್ಕೋತೀನಿ. ಕುತ್ಕೊಂಡಿರೋ ಜಾಗಕ್ಕೆ ಎಲ್ಲ ತಂದು ಕೊಡೋರು, ಫ್ರೂಟ್ಸ್ ಆಗಲಿ ಊಟ ಆಗಲಿ ಎಲ್ಲ ತಿನ್ನಿಸೋದು ಎಲ್ಲ. ಇವಾಗ ಎಂಥದ್ದು ಇಲ್ಲ. ಇವಾಗ ನಾವು ಮಗುನ ನೋಡ್ಕೋಬೇಕು ಆ ಥರ. ಅವಾಗ ಚೆನ್ನಾಗಿತ್ತು, ಎಲ್ಲ ಮುಂದೆ ತಂದು ಕೊಟ್ಟು ತಿನ್ನಿಸೋರು, ಫ್ರೂಟ್ಸ್ ಆಗಲಿ ಎಲ್ಲ ಚೆನ್ನಾಗಿತ್ತು ಪ್ರೆಗ್ನೆನ್ಸಿ ಜರ್ನಿ ಅಂತೂ. ಸರಿ, ನೆಕ್ಸ್ಟ್ ಇದು ಏನು ಸೀಮಂತ ಮಾಡ್ತಾರೆ, ಸೀಮಂತನೂ ಕೂಡ ಇತ್ತು. ಅವಾಗಲೂ ಅಷ್ಟೇ ಕುತ್ಕೊಂಡು ನಿಂತ್ಕೊಂಡು ಮಾಡಿದ್ದಕ್ಕೆ ಕಾಲು ಇಷ್ಟು ದಪ್ಪ ಊದ್ಬಿಟ್ಟಿತ್ತು. ನನಗಂತೂ ಹೇಗೆ ಅಂದರೆ ಎಷ್ಟು ಬೊಬ್ಬೆ ಎಲ್ಲ ಹೊಡ್ಕೊಂಡ್ಬಿಟ್ಟಿದ್ದು ಫುಲ್. ಇವಾಗಲೂ ಡಾರ್ಕ್ಸ್ ಎಲ್ಲ ಮಾರ್ಕ್ ಇದೆ ನನಗೆ, ಮಾರ್ಕ್ಸ್ ಎಲ್ಲ ಅದಿನ್ನೂ ಹೋಗ್ತಾನೆ ಇಲ್ಲ. ಸೊ ಅವಾಗಲೂ ಅಷ್ಟು ಮಂಡೇ ಹೋಗಿ ಅಡ್ಮಿಟ್ ಆಗಿ ಡಾಕ್ಟ್ರ್ ಕೈಲಿ ಬೈಸ್ಕೊಂಡು, ಏನು ಹಾಸ್ಪಿಟ್ಲ್ ಏನು ಇದು ಮಾಡ್ಕೊಂಡಿದ್ದೆ, ಯಾವಾಗ ಬರ್ತಾನೆ ಇರ್ತದೆ, ಕೇರ್ ಆಗಿರಬೇಕು ಅಂತೆಲ್ಲ. ಸರಿ ಅಂತೇಳಿ ಮತ್ತೆ ಮನೆಗೆ ಬಂದ್ವಿ, ಡಿಸ್ಚಾರ್ಜ್ ಎಲ್ಲ ಆಯಿತು. ಇದು ಮೇನ್ ನಂಗೆ ಮಗು ಹುಟ್ಟಿದ್ದು 18th. ನಾನು ಪ್ರೆಗ್ನೆಂಟ್ ಆಗಿದ್ದು ಫೆಬ್ರವರಿ ಮಂತಲ್ಲಿ, ಫೆಬ್ರವರಿ 8 ಡಾಕ್ಟರ್ ಎಸ್ಟಿಮೇಟೆಡ್ ಡೇಟ್ ಕೊಟ್ಟಿದ್ದು ಅಕ್ಟೋಬರ್ 4 ಕೊಟ್ಟಿದ್ದು ನನಗೆ ಡೇಟು. ನನಗೆ ಡೆಲಿವರಿ ಆಗಿದ್ದೆ ಸೆಪ್ಟೆಂಬರ್ 18th 2023. ಆವತ್ತು ಗೌರಿ ಗಣೇಶ ಹಬ್ಬದ ದಿವಸ, ಓಕೆನಾ. ಅದ್ರ ಹಿಂದಿನ ದಿನ ನಮ್ಮ ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಬಂದಿದ್ದರು. ಅವರು ನಾನು ಪ್ರೆಗ್ನೆಂಟ್ ಆದಾಗಿಂದ ಬಂದೇ ಇರಲಿಲ್ಲ ನೋಡೋದಕ್ಕೆ. ಆ್ಯಂಡ್ ಸೀಮಂತ ಕೂಡ ಬಂದಿರಲಿಲ್ಲ, ಏನೋ ಕೆಲಸ ಇತ್ತು ಅಂತ. ಸೊ ಅವಾಗ ಬಂದು ಚಿಕನ್ ಮಟನ್ ಎಲ್ಲ ಚೆನ್ನಾಗಿ ತಿಂದಿದ್ದೆ, ಮಾಡಿದ್ರು ಅವರೇ. ತಿಂದು ಆಮೇಲೆ ನನಗೆ ಸ್ವೀಟ್ ತಿನ್ನಬೇಕು ಅನ್ನಿಸ್ಬಿಟ್ಟಿತ್ತು. ಅದು ಕಾಯಿ ಒಬ್ಬಿಟ್ಟೆ ತಿನ್ನಬೇಕು, ಇಲ್ಲ ಬೇಳೆ ಒಬ್ಬಿಟ್ಟು, ಆ ಥರ ಕಾಯಿ ಒಬ್ಬಿಟ್ಟು ಜಾಸ್ತಿ ತಿನ್ನಬೇಕು ಅನ್ಸ್ತು. ದೊಡ್ಡಮ್ಮ ಮಾಡು ಅಂತೆಲ್ಲ ಅಂದರೆ ನಮ್ಮ ದೊಡ್ಡಮ್ಮನ ಪಪ್ಪ ಮಾಡಿಕೊಟ್ರು ಕಾಯಿ ಒಬ್ಬಿಟ್ಟನ್ನ. ಅದು ತಿಂದಿದ್ದೆ ಎಷ್ಟು, ಅರ್ಧನೇ ತಿಂದಿದ್ದು. ಆಮೇಲೆ ಇಷ್ಟನೇ ಆಗಲಿಲ್ಲ, ಸರಿ ಅಂತ ಬಿಟ್ಬಿಟ್ಟೆ. ಅವತ್ತಿನ ದಿನ ಮಗು ಮೂಮೆಂಟ್ಸೇ ಆಡ್ತಾ ಇರಲಿಲ್ಲ ನನಗೆ. ಆವಾಗ ಹಬ್ಬದ ದಿನ, ಗೌರಿ ಗಣೇಶ ಹಬ್ಬದ ದಿನ 18th, ಮಗು ಮೂಮೆಂಟ್ಸೇ ಆಗ್ತಾ ಇರಲಿಲ್ಲ. ಫುಲ್ಲು ಹೊಟ್ಟೆ ಎಲ್ಲ ಸಖತ್ ಗಟ್ಟಿ ಥರ ಆಗ್ತಾಯಿತ್ತು. ನಾನೇನೋ ನಾರ್ಮಲ್ ಮಗು ಗ್ರೋತ್ ಆಗ್ತಿದೆ ಅಲ್ಲ, ಸೊ ಅದಕ್ಕೇನೋ ಈ ಥರ ಎಲ್ಲ ಆಗ್ತಿದೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಮ್ಮ ದೊಡ್ಡಪ್ಪ ಇರ್ತೀನಿ ಒಂದ್ಸತಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತೆಲ್ಲ ಹೇಳ್ತಿದ್ರು. ಬೇಡ ನೀವು ಹೋಗಿ ಅಂತ ಹೇಳಿ ಅವ್ರನ್ನ ಕಳಿಸಿದ್ವಿ. ಅವ್ರದ್ದು ಊರು ಚನ್ನರಾಯಪಟ್ಟಣ, ಓಕೆನಾ. ಸರಿ ಅಂತ ಹೇಳಿ ಅವರು ಹೊರಟರು. ಇಷ್ಟು ಈವ್ನಿಂಗ್ 5 o'clock ಹಂಗೆ ಹೊರಟರು. ನಾವು ಅವ್ರು ಹೋಗಿ ಹಾಫ್ ಆನ್ ಅವರ್ಗೆ ಹಾಸ್ಪಿಟ್ಲಿಗೆ ಹೋದ್ವಿ. ಇಲ್ಲ ನಾನು ಡಿಲೇ ಮಾಡ್ತಾಯಿದ್ದೆ, ಎಲ್ಲ ಡಿಲೇ ಮಾಡ್ತಿಯಲ್ಲ ಅಂತೆಲ್ಲ ಬೈಕೊಂಡು ನನ್ನ ಅಮ್ಮ ಮತ್ತು ನನ್ನ ಹಸ್ಬೆಂಡ್ ಮೂರೇ ಜನ ಹೋದ್ವಿ ಹಾಸ್ಪಿಟಲಿಗೆ. ಹಾಸ್ಪಿಟಲಲ್ಲಿ
ಮ್ಯಾಮ್ ಇನ್ನೂ ಸ್ವಲ್ಪ ಪೇನ್ ಬರ್ತಾ ಇದೆ ಬಿಟ್ಟು ಅಂತ ಹೇಳಿಕ್ಕೆ ಅವರು ಓಕೆ NICU ಮಾಡಿದ್ರು. NICU ಅಲ್ಲಿ ವೇರಿಯೇಷನ್ಸ್ ಎಲ್ಲ ಗೊತ್ತಾಗುತ್ತೆ, ಮಗು ಮೂಮೆಂಟ್ಸ್ ಎಲ್ಲ ಒಂಥರದ್ದು ಪ್ರೆಸ್ ಮಾಡೋದು ಕೊಟ್ಟಿರ್ತಾರೆ. ಮಗು ಮೂಮೆಂಟ್ಸ್ ಆಡಿದಾಗ ಪ್ರೆಸ್ ಕೊಟ್ಟಾಗ ಅಲ್ಲಿ ವೇರಿಯೇಷನ್ಸ್ ಗೊತ್ತಾಗ್ತಾ ಇರತ್ತೆ. ಅದರಲ್ಲಿ ನನಗೆ ಮೂಮೆಂಟ್ಸೇ ಆಡ್ತಾ ಇಲ್ಲ ಮಗು, ನಾನು ಹೇಗೆ ಪ್ರೆಸ್ ಮಾಡೋಕ್ಕಾಗುತ್ತೆ. ಸೊ ಅವ್ರಿಗೆ ಹೇಳಿದೆ ಮ್ಯಾಮ್ ಮೂಮೆಂಟ್ಸೇ ಆಡ್ತಾ ಇಲ್ಲ ಅಂತ. ಓಕೆ ಅಂದ್ಬಿಟ್ಟು ವೇರಿಯೇಷನ್ಸ್ ಹಿಂಗೆ ಹೋಗ್ತಾ ಇತ್ತು. ಡೆಡ್ ಲೈನ್ ಈ ಥರ ಬರ್ತಾ ಲಾಸ್ಟಲ್ಲಿ ಡೆಡ್ ಲೈನ್ಸ್ ಹಿಂಗೆ ಬಂದ್ಬಿಡ್ತು. ಫುಲ್ ಶಾಕ್ ಆಗಿಬಿಟ್ಟು ಡಾಕ್ಟರ್ ಕೂಡ ಫುಲ್ ಶಾಕ್ ಆಗಿಬಿಟ್ರು. ಆಮೇಲೆ ಸರಿ ಎಮರ್ಜೆನ್ಸಿ ಆಗಿ C-section ಆಪರೇಷನ್ ಮಾಡಿಬಿಡ್ಬೇಕು, ಮಗುನ ಇಮಿಡಿಯೇಟ್ ಆಗಿ ಮಗು ಡೆಲಿವರಿ ಆಗಬೇಕು ಅಂತ ಎಲ್ಲ ಪ್ರಿಪ್ರೇಷನ್ಸ್ ಎಷ್ಟು ಬೇಗ ಸರ್ಜನ್ಸ್ನೆಲ್ಲ ಡಾಕ್ಟರ್ಸ್ನೆಲ್ಲ ಕರೆಸಿ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರು ಆಪರೇಷನ್ ಥಿಯೇಟ್ರಲ್ಲೆಲ್ಲ. ಆ್ಯಂಡ್ ನನಗೆ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಅಣ್ಣ ನೋಡಬೇಕು ಅಂತ ಸಖತ್ ಅನ್ನಿಸ್ಬಿಡ್ತು. ಏನಕ್ಕಂತ ನನಗೆ ಈಗಲೂ ಗೊತ್ತಾಗ್ತಾ ಇಲ್ಲ, ಏನಕ್ಕೆ ಅಷ್ಟು ಹತ್ತಿದ್ದೀನಿ ನಾನಂತೂ ನಮ್ಮ ಅಣ್ಣ ನೋಡಬೇಕು ಅಂತ. ಅವನು ಇರಲಿಲ್ಲ, ಆಫೀಸಲ್ಲಿದ್ದ. ಸೊ ಆಮೇಲೆ ನಮ್ಮಣ್ಣ ಒಂದು 5 ನಿಮಿಷಕ್ಕೆ ಓಡ್ ಬಂದ, ಈ ಥರ ಡೆಲಿವರಿ ಮಾಡಬೇಕಂತೆ, ಅರ್ಜೆಂಟು C-section ಇದು ಮಾಡಬೇಕಂತ, ಅವಳು ನೋಡಬೇಕು ಅಂತ ಅಂತಿದ್ದಾಳೆ ಅಂತ ನಮ್ಮಮ್ಮ ಹೇಳಿದ್ರು. ಸೊ ಫೋನ್ ಮಾಡಿ ಕರೆದಿಷ್ಟು ಬೇಗ ಬಂದ. ಎಷ್ಟು ಹತ್ತಿದ್ದೀನಿ ಗೊತ್ತಾ ನಮ್ಮಣ್ಣ ನೆನೆಸ್ಕೊಂಡು, ಏನಕ್ಕೆ ಅಂತ ಗೊತ್ತಿಲ್ಲ ಆ ಮೂಮೆಂಟಲ್ಲಿ. ಇಲ್ಲ ಅಪ್ಪ ಅಮ್ಮಂದಿರನ್ನ ಇಲ್ಲ ಗಂಡಂದಿರನ್ನ ನೆನೆಸ್ಕೋತಾರೆ. ನನಗೆ ಅವಾಗ ನನ್ನ ಗಂಡ ನನ್ನ ಜೊತೆಗೆ ಇದ್ರು, ನಮ್ಮಮ್ಮ ಕೂಡ ಇದ್ರು, ಬಟ್ ನಮ್ಮಣ್ಣ ಇರಲಿಲ್ಲ ಅಲ್ಲ. ಸೊ ನಮ್ಮಣ್ಣ ನೋಡಿದ ತಕ್ಷಣ ಸಖತ್ತು ಎಷ್ಟು ಅಳು ಬಂತು ಅಂದರೆ ನನಗೆ ಈಗ ಅಳು ಬರುತ್ತೆ. ನಮ್ಮಣ್ಣ ಅಷ್ಟು ಬಾಂಡಿಂಗ್, ನಾವು ಎಷ್ಟೇ ಜಗಳ ಆಡಿರ್ಬೋದು ಮಾಡಿರ್ಬೋದು, ಬಟ್ ಏನೇ ಒಂದು ಈ ಥರ ಕೇಸಸ್ಸಲ್ಲೆಲ್ಲ ಸಖತ್ ಬಾಂಡಿಂಗ್ ಏನು ಅಂತ ನಮ್ಗೆ ಅವಾಗ ಗೊತ್ತಾಗುತ್ತೆ, ಅಣ್ಣ ತಂಗಿ ರಿಲೇಶನ್ಶಿಪ್ ಎಲ್ಲ. ಸರಿ ಅವರು ನಮ್ಮಣ್ಣನೂ ಬಂದ, ಇಬ್ರು ನೋಡ್ಕೊಂಡು ಹತ್ಕೊಂಡು. ನಮ್ಮಣ್ಣ ಕ್ಯಾಶುವಲ್ ಆಗಿ ಅಳೋದಿಲ್ಲ, ಜಸ್ಟ್ ಕಣ್ಣು ಫುಲ್ಲು ರೆಡ್ ಆಗಿಬಿಡುತ್ತೆ, ಅವಾಗ ಗೊತ್ತಾಗ್ಬಿಡುತ್ತೆ ಓ ಅಳಕ್ಕೆ ಈ ಥರ ಅಂತ. ಸರಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಡೇ 1 ಆಪರೇಷನ್ ಥಿಯೇಟ್ರಿಗೆ ಮ್ಯಾಮ್ ನಾನು ಬರ್ತೀನಿ, ಅವಳು ಡೆಲಿವರಿ ಆಗ್ಬೇಕಾರೆ ಪ್ಲೀಸ್ ಅಂತ ಅವಾಗೆಲ್ಲ ಸಖತ್ ರಿಕ್ವೆಸ್ಟ್ ಮಾಡ್ಕೋತಿದ್ದ. ರಿಕ್ವೆಸ್ಟ್ ಮಾಡ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಕೂಡ ಅಂದ, ಪ್ಲೀಸ್ ಮ್ಯಾಮ್ ನಾನು ಬರ್ತೀನಿ ಆಪರೇಷನ್ ಥಿಯೇಟ್ರಿಗೆ, ಪ್ಲೀಸ್ ನಾನು ಇದು ಮಾಡಬೇಡಿ, ಜಸ್ಟ್ ಒಂದು ದೂರ ಇರ್ತೀನಿ ಅಷ್ಟೇ, ಹತ್ರನೂ ಬರೋದಿಲ್ಲ. ಯಾಕಂದ್ರೆ ಹತ್ರ ಬೇರೆ ಇನ್ಫೆಕ್ಷನ್ಸ್ ಎಲ್ಲ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ ಹತ್ರ ಏನು ಬರೋದಿಲ್ಲ, ದೂರ ಇರ್ತೀನಿ ಆಪರೇಷನ್ ಥಿಯೇಟ್ರಿಗೆ, ಪ್ಲೀಸ್ ನನ್ನ ಬಿಡಿ ಅಂತೆಲ್ಲ ಕೇಳ್ಕೊಂಡ್ರು. ಡಾಕ್ಟರ್ಸೇ ಸ್ವಲ್ಪ ಇದು ಮಾಡ್ಬಿಟ್ಟು ಯಾರೂ ಅಷ್ಟು ಬಿಟ್ಕೊಳ್ಳಲ್ಲ ಒಳಗೆ, ಇವರು ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಇವರು ಡೇ 1 ಅಂತೇಳಿ ಸರಿ ಅಂತೇಳಿ ಆಪರೇಷನ್ ಥಿಯೇಟರ್ ಡ್ರೆಸ್ಸಸ್ ಎಲ್ಲ ಕೊಟ್ಟು ಅವರು ಮಾಸ್ಕ್ ಎಲ್ಲ ಹಾಕೊಂಡು ಅಲ್ಲ ದೂರ ನಿಂತ್ಕೊಂಡಿದ್ರು. ನನಗೆ ಅವಾಗ ಎಷ್ಟು ಒಂದು ಕಡೆ ಖುಷಿ ಆಯಿತು, ಒಂದು ಕಡೆ ಒಂದು ದುಃಖನೂ ಅಷ್ಟೇ. ನನ್ನ ಹಸ್ಬೆಂಡ್ ಎಷ್ಟು ಇಷ್ಟಪಡ್ತಾರೆ ನನ್ನ ಅಂತ. ಈ ಮೂಮೆಂಟಲ್ಲೇ ಪ್ರೆಗ್ನೆಂಟ್ ವುಮೆನ್ ಅವರಿಗೆ ಒಂದು ಗಂಡ ಎಷ್ಟು ಪ್ರೀತಿ ಕೊಡ್ತಾನೆ, ಇಷ್ಟು ಕಾಳಜಿ ತೋರಿಸ್ತಾನೆ ಅಂತ ನಾವು ಇದ್ರಲ್ಲೇ ತಿಳ್ಕೊಬೇಕು. ಅವ್ರ ಪ್ರೀತಿ ಏನು ಅಂತ ನಮಗೆ ಇದ್ರಲ್ಲೇ ಗೊತ್ತಾಗುತ್ತೆ. ನಮಗೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಹೇಗೆ ಪ್ರೀತಿ ಮಾಡ್ತಾರೆ, ಹೇಗೆ ಕಾಳಜಿ ಮಾಡ್ತಾರೆ. ನನ್ನ ಹಸ್ಬೆಂಡ್ ಅಂತೂ ನಾನು ಪಡೆಯೋಕ್ಕಂತೂ ಪುಣ್ಯ ಮಾಡಿದ್ದೀನಿ, ಅವ್ರನ್ನ ಪಡೆಯೋದಕ್ಕಂತೂ. ಲಾಸ್ಟ್ ಮೂಮೆಂಟಲ್ಲೂ ಅಷ್ಟೇ ಅಳ್ಬೇಡ ಅಂತೇಳಿ ಏನು ಇಲ್ವಲ್ಲ C-section ಮಾಡಿ ಪರವಾಗಿಲ್ಲ ನಾವು ನೋಡ್ಕೋತೀವಿ ಅಂತೆಲ್ಲ ಹೇಳಿ ಸೈನ್ ಮಾಡಿಸ್ಕೊಂಡ್ರು, ನನ್ನ ಹತ್ರ ಸೈನ್ ಮಾಡಿಸ್ಕೊಂಡ್ರು ಫಾರಮಲ್ಲಿ. ಸೈನ್ ಎಲ್ಲ ಆದಾದಮೇಲೆ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದ್ರು. ಆಪ್ರೇಷನ್ ಥಿಯೇಟ್ರಲ್ಲಿ ಒಂದು ಬೆನ್ನಿಗೆ ಒಂದು ಇಂಜೆಕ್ಷನ್ ಅನೆಸ್ಥೇಷಿಯಾ ಕೊಡ್ತಾರೆ. ಜಸ್ಟ್ ಕಾಲು ಕೆಳಗೆ ಮಾತ್ರ ಬೆಂಡ್ ಆದಂಗೆ ಆಗುತ್ತೆ, ಜ್ಞಾನ ಎಲ್ಲ ಇರುತ್ತೆ. ಒಬ್ಬೊಬ್ಬರಿಗೆ ತಲೆ ಸುತ್ತು ವಾಮಿಟಿಂಗ್ ಆ ಥರ ಎಲ್ಲ ಆಗುತ್ತೆ, ಬಟ್ ನನಗೆ ಆ ಥರ ಏನೂ ಆಗಿರಲಿಲ್ಲ. ಆಪ್ರೇಷನ್ ಥಿಯೇಟರಲ್ಲಿ ನನಗೆ ಅಲ್ಲಿ ಫುಲ್ ಯಾವತ್ತೂ ಅಷ್ಟು ಹಾಸ್ಪಿಟ್ಲ್ ಕನೆಕ್ಟೇ ಆಗಿಲ್ಲ ನಾನು ಹೇಳ್ಬೇಕು ಅಂತ ಹೇಳಿದ್ರೆ. ಫಸ್ಟ್ ಟೈಮ್ ನಾನು ಹೋಗ್ತಿರೋದಕ್ಕೆ ಸ್ವಲ್ಪ ನರ್ವಸ್ ಜಾಸ್ತಿ ಆಗೋಯ್ತು, ಕೈಯೆಲ್ಲ ಒಂಥರ ಫುಲ್ ಶೇಕಿಂಗು. ಆಪರೇಷನ್ ಥಿಯೇಟ್ರ್ ಹೆಂಗಿರುತ್ತೆ ಆ ಫಿಲಮ್ಗಳೆಲ್ಲ ನೋಡ್ತೀವಲ್ಲ ಅದೇ ಥರ ಫೀಲ್ ಆಗೋಯ್ತು ನನಗಂತೂ. ಸರಿ ಅಂತೇಳಿ ದೇವ್ರನ್ನ ಕೈ ಮುಗ್ಕೊಂಡು ಗಣಪತಿ ಅಂತ ಎಲ್ಲ ಇದು ಮಾಡಿಕೊಂಡು ಹೋದೆ ಒಳಗೆ. ಫಸ್ಟ್ ಬೆನ್ನಿಗೆ ಒಂದು ಅನೆಸ್ಥೇಷಿಯಾ ಕೊಟ್ಟರು. ಆಮೇಲೆ ನನ್ನ ಹಸ್ಬೆಂಡ್ ಬಂದೇ ಇಲ್ಲ, ಎಲ್ಲ ರೆಡಿ ಮಾಡಿಕೊಂಡ್ರು, ಸರ್ಜನ್ಸ್ ಎಲ್ಲ ಬಂದರು. ಮೇಲೆ ನಾನು ಅವ್ರು ಅಲ್ಲಿ ಬಂದು ನಿಂತಿದ್ದಾರೆ, ನಂಗೆ ಅವರು ಅಂತ ಕಂಡಿಡೋಕ್ಕೆ ಆಗಿಲ್ಲ, ಅದು ಡಾಕ್ಟರ್ ಏನು ಬಂದು ನಿಂತಿದ್ದಾರೆ ಅಂತ. ಆಮೇಲೆ ಮಾಸ್ಕ್ ತೆಗೆದ್ಬಿಟ್ಟು ಸ್ಮೈಲ್ ಕೊಟ್ಟರು, ಅವಾಗ ಗೊತ್ತಾಯ್ತು ನನ್ನ ಹಸ್ಬೆಂಡ್ ಬಂದಿದ್ದಾರೆ ಅಂತ. ಸೊ ಆಮೇಲೆ ಎಲ್ಲ ಅವರು ಮಗುನ ಹಿಂಗೆ ಪುಷಪ್ ಮಾಡಿ ತೆಗಿತಾ ಇದ್ರು. ಓಕೆನಾ, ಅದನ್ನ ನೋಡಿ ನನ್ನ ಹಸ್ಬೆಂಡ್ ಹಿಂಗೆ ಇಟ್ಕೊಂಡ್ಬಿಟ್ಟವ್ರು ಕೈ. ಅವರು ನೋಡಿ ನನಗೆ ಇನ್ನೂ ಭಯ ಆಗೋಯ್ತು, ಏನಕ್ಕೆ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದಾನೆ ಅಂತ. ಅವನಿಗೂ ಫಸ್ಟ್ ಟೈಮ್ ಈ ಥರ ಎಲ್ಲ ನೋಡ್ತಾ ಇರೋದು, ಆಪ್ರೇಷನ್ ಥಿಯೇಟ್ರ್ ಒಳಗೆಲ್ಲ ಬಂದಿರೋದಲ್ಲ. ಸೊ
ಅವ್ನು ಬಂದಿದಂತೂ ಎಷ್ಟು ನಂಗೆ ಹೆಲ್ಪ್ ಆಯಿತು ಅಂದರೆ ಒಂದು ಧೈರ್ಯ ಅಂತಲೂ ಹೇಳ್ಬೋದು. ಯಾರು ಇಲ್ಲ ಅಂತರ ಫೀಲ್ ಕೂಡ ಆಗಿಲ್ಲ, ನನ್ನ ಹಸ್ಬೆಂಡ್ ಇದ್ದಾರಲ್ಲ ನನ್ನ ಜೊತೆಗೆ ಅನ್ನೋ ಥರ ಫೀಲ್ ಆಯಿತು. ಫಸ್ಟು ಬೇಬಿನ ತೆಗ್ಬಿಟ್ಟು ಒಂದು ಫೇಸ್ನ ಟಚ್ ಮಾಡಿಸ್ಕೊಂಡು ತಾಯಿ ಮಗು ಬಾಂಡಿಂಗ್ ಇರಲಿ ಅಂತ ಹೇಳ್ಬಿಟ್ಟು ಫಸ್ಟ್ ತೆಗ್ದ ತಕ್ಷಣ ಫೇಸ್ ಹತ್ರ ಇಟ್ಟು ಮುಟ್ಟು ಕೊಡಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು ಡಾಕ್ಟರು. ಅಬ್ಸರ್ವೇಷನಲ್ಲಿ ಒಂದು 10 ಮಿನಿಟ್ಸ್ ಮಗು ಇರಬೇಕು ಅಂತ. ನಂಗೆ ಯಾರು ಹೇಳ್ತಾನೆ ಇಲ್ಲ ಯಾವ ಬೇಬಿ ಅಂತ ಕೇಳ್ತಾ ಇದ್ದೀನಿ, ಅವ್ರು ಹೇಳ್ತಾನೆ ಇಲ್ಲ. ನನಗಂತೂ ಬಾಯ್ ಬೇಬಿ ಆಗಲಿ ಅಂತ ಸಖತ್ ಇಷ್ಟ ಇತ್ತು. ನನ್ನ ಹಸ್ಬೆಂಡ್ಗೆ ಗರ್ಲ್ ಬೇಬಿ ಆಗಲಿ ಅಂತ ಅವ್ರಿಗೆ ಇಷ್ಟ ಇದ್ದಿದ್ದು ಆಯ್ತಾ. ಅವ್ನು ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಅಲ್ಲಿ ಹೇಳ್ತಾನೆ ಇಲ್ಲ ಯಾವ ಬೇಬಿ ಅಂದರೆ ನಾನು ಬೇಜಾರು ಮಾಡ್ಕೋತೀನಿ ಗರ್ಲ್ ಬೇಬಿ ಆಯಿತು ಅಂತ ಅಂದ್ಬಿಟ್ಟು ಅವ್ರು ಹೇಳಲೇ ಇಲ್ಲ. ಆಮೇಲೆ ಡಾಕ್ಟರ್ ಬಂದು ಅಲ್ಲೇ ಆಪರೇಷನ್ ಥಿಯೇಟ್ರಲ್ಲೇ ಹೇಳಿದ್ರು, ಕಂಗ್ರ್ಯಾಚುಲೇಷನ್ಸ್ ಗೌರಿ ಬಂದಿದ್ದಾಳೆ, ಗೌರಿ ಗಣೇಶ ಹಬ್ಬದ ದಿವಸ ಅಂತ ಹೇಳಿದ್ರು. ಫುಲ್ ಖುಷಿ ಆಗೋಯ್ತು ನನಗಂತೂ. ಜಸ್ಟ್ ಏನಕ್ಕೆ ಹೆಣ್ಮಗು ಬೇಡ ಅಂತೀವಿ. ಇವಾಗ ಒಂದು ಡೆಲಿವರಿ ಟೈಮ್ನಂದು ನಾವು ಪಟ್ಟಿರೋ ಕಷ್ಟ ನನ್ನ ಮಕ್ಕಳು ಪಡಬಾರ್ದು ಅಂತ ಹೇಳ್ತಲ್ಲ. ಸೊ ನನ್ನ ಮಗಳಿಗೂ ಇದೇ ಆಗುತ್ತಲ್ಲ, ಈ ನೋವೇ ಬರುತ್ತಲ್ಲ ಅಂತ ಒಂದು ಜಸ್ಟ್ ಅಷ್ಟೇ. ಆ ಥರ ಏನಿಲ್ಲ, ಇಷ್ಟನೇ ಇಲ್ಲ ಅನ್ನೋ ಹಾಗೇನಿಲ್ಲ. ಆಮೇಲೆ ಫುಲ್ ಖುಷಿ ಆಯಿತು ಗೌರಿ ಬಂದಿದ್ದಾಳೆ ಅಂತ. ಅವತ್ತಿಂದ ಗೌರಿ ಅಂತಲೇ ಕರೆಯೋದು ನನ್ನ ಮಗಳಿಗಂತ ಹಸ್ಬೆಂಡು. ಸೊ ಫುಲ್ ಖುಷಿ ಆಗೋಯ್ತು ನನಗಂತೂ. ಹೆಣ್ಮಗು ಆಗಿದ್ದಕ್ಕೂ ಖುಷಿ ಆಯಿತು ನನಗಿಂತ ನನ್ನ ಹಸ್ಬೆಂಡ್ಗೆ ನಮ್ಮಮ್ಮಗೆ ಫುಲ್ ಖುಷಿ ಆಯಿತು. ಅಲ್ಲಿ ನಮ್ಮಣ್ಣ ಸಮಾಧಾನ ಮಾಡೋದೇ ಆಗ್ಬಿಟ್ಟೈತೆ. ಹತ್ತು ನಮ್ಮಮ್ಮ ಅಂತೂ ಫುಲ್ ಹತ್ಬಿಟ್ಟಿದ್ರು, ಸುಸ್ತಾಗ್ಬಿಟ್ಟಿದ್ರು ನಮ್ಮಮ್ಮ. ಆವಾಗ ನಮ್ಮಣ್ಣ ಸಮಾಧಾನ ಮಾಡಿ ಏನು ಆಗಲ್ಲ ಸುಮ್ಮನೆ ನೋಡು ಪಾಪು ಬಂತು ನೋಡು ಅಂತ ಎಲ್ಲ ಹೇಳಿ ನಾನು ಬಾಡಿ ಶಿಫ್ಟ್ ಆಗೋ ಮುಂಚೆ ನನ್ನ ಪಾಪುನೇ ಫಸ್ಟ್ ಬಾಡಿ ಶಿಫ್ಟ್ ಆಗಿಬಿಟ್ಟಿದ್ಲು. ನಂದು ಅಲ್ಲೇ ಡ್ರೆಸ್ಅಪ್ ಎಲ್ಲ ಇದು ಮಾಡಾದ್ಮೇಲೆ ಬಾಡಿಗೆ ಶಿಫ್ಟ್ ಮಾಡಿದ್ರು. ಅಷ್ಟೇ ಗಾಯ್ಸ್ ನಂದು ಪ್ರೆಗ್ನೆನ್ಸಿ ಸ್ಟೋರಿ ಆಗಿ ಡೆಲಿವರಿ ಸ್ಟೋರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಜಸ್ಟ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿವರೆಗೂ ಕೀಪ್ ವಾಚಿಂಗ್.